ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸಿರಿಧಾನ್ಯದಲ್ಲಿ ಕೆಂಪಕ್ಕಿ ಬರುತ್ತಲ್ಲ, ಆ ಅಕ್ಕಿ ನುಚ್ಚನ್ನು ಉಪಯೋಗಿಸ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದರಲ್ಲಿ ವಿಶೇಷತೆ ಅಂದರೆ ಚಪ್ಪರದ ಅವರೆಕಾಯಿ ಅಥವಾ ನೆಲ್ಲವರೆಕಾಯಿಂದು ಬೀಜ ಏನಿತ್ತು ಆ ಬೀಜನ ಉಪಯೋಗಿಸ್ಕೊಳ್ತೀನಿ. ಮತ್ತು ತರಕಾರಿ ಸಬ್ಬಸಿಗೆ ಸೊಪ್ಪು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಚಪ್ಪರದ ಅವರೆಕಾಯಿನಲ್ಲಿ ಒಂದು ಸಬ್ಜಿ ಕೂಡ ಮಾಡಿದ್ದೆ, ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ನಾನು ಆ ಬೀಜನ ಉಪ್ಪಿಟ್ಟಿಗೆ ಉಪಯೋಗಿಸ್ತಿದ್ದೀನಿ. ಇಷ್ಟೇ ಸಾಮಗ್ರಿ, ಸ್ವಲ್ಪನೇ ಸಾಮಗ್ರಿಗಳಿದ್ರೆ ಸಾಕು, ತುಂಬ ರುಚಿಯಾಗುತ್ತೆ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ, ಅಥವಾ ಪಾತ್ರೆಲಿ ಕೂಡ ಮಾಡಬಹುದು, ಕುಕ್ಕರ್ನ ಅವಶ್ಯಕತೆ ಕೂಡ ಇರೋದಿಲ್ಲ. 2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದ ತಕ್ಷಣ 1 ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ನಾನು ಉಪ್ಪಿಟ್ಟಿಗೆಲ್ಲ ಕಡಲೆಕಾಯಿ ಬೀಜ ಬಳಸ್ತೀನಿ, ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಬೇಡ ಅಂದರೆ ಕಡಲೆಕಾಯಿ ಬೀಜನ ಫಿಟ್ ಮಾಡಬಹುದು. ಹಾಗೆ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬಹುದು. ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಹೆಚ್ಚಿದಂಥ ಒಂದು 2 ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಹೆಚ್ಚಿ. ನೀವು ಉದ್ದ ಕೂಡ ಹೆಚ್ಚಾಕೊಳ್ಬೋದು. ಹಾಗೆ ಒಂದು ಬಿಗ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ಒಂದು ಅರ್ಧ ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ನಾರ್ಮಲ್ ಉಪ್ಪಿಟ್ಟು ಯಾವ ರೀತಿ ಮಾಡ್ತೀರಾ ಅದೇ ರೀತಿಯಲ್ಲಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಶುಂಠಿ ತುರಿ ಹಾಕ್ಕೊಳ್ತಿದ್ದೀನಿ, 1 ಸ್ಪೂನಷ್ಟು ತುರಿದು ಹಾಕ್ಕೊಳ್ತಾ ಇರೋಂಥದ್ದು, ಅಥವಾ ಪೇಸ್ಟ್ ಇದ್ರೂ ಕೂಡ ನೀವು ಹಾಕ್ಕೊಳ್ಬಹುದು. ಹಾಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಒಂದು 2-3 ಸ್ಪೂನಷ್ಟು ಅಷ್ಟೇ ತೊಗೊಂಡಿದ್ದೀನಿ. ಅದು ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಅದನ್ನು ಒಂದು 2 ನಿಮಿಷ ಬಾಡಿಸ್ಕೊಳ್ಳಿ. ನಂತರ ನಾವು ಚಪ್ಪರದ ಅವರೆಕಾಯಿ, ಬೀನ್ಸು, ಕ್ಯಾರೆಟು, ಹಾಗೆ ಒಂದು ಟೊಮೊಟೊ ಇಷ್ಟನ್ನು ಹೆಚ್ಚಿಟ್ಟಿದ್ದೀವಿ. ತೊಳೆದು ಹೆಚ್ಚಿರೋದ್ರಿಂದ ಅದನ್ನೆಲ್ಲ ಒಂದೇ ಸಲ ಹಾಕ್ಕೊಳ್ತಿದ್ದೀನಿ. ಟೊಮೊಟೊ ಮತ್ತು ತರಕಾರಿಗಳು, ಅವರೆಕಾಯಿ ಬೀಜ ಎಲ್ಲನೂ ಯಾವುದನ್ನು ಬೇಯಿಸಿಲ್ಲ, ಎಲ್ಲ ಹಸಿದೇನೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಒಂದು 2-3 ನಿಮಿಷದಷ್ಟು ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡ ನಂತರ ನಾನಿಲ್ಲಿ ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ಮಸಾಲೆ ಖಾರದ ಪುಡಿ, ಅದನ್ನು ಹಾಕೋದ್ರಿಂದ ಯಾವುದೇ ರೀತಿ ಗರಂ ಮಸಾಲ ಏನೂ ಬೇಕಾಗಲ್ಲ. ಮಸಾಲ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಮಸಾಲ ಖಾರದ ಪುಡಿ ಇಲ್ಲ ಅಂದರೆ ಧನಿಯಾದ ಪುಡಿ, ಖಾರದ ಪುಡಿ ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ಗರಂ ಮಸಾಲ ಜೊತೆ ಹಾಕ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾವು ತೊಳೆದು ಒಣಗಿಸಿ ಆನಂತರ ಹುರಿದು ಪುಡಿ ಮಾಡಿರೋದು, ಹಾಗಾಗಿ ನಾನು ಮತ್ತೆ ಇಲ್ಲಿ ತೊಳಿತಾ ಇಲ್ಲ, ಆ ನುಚ್ಚನ್ನ ಹಾಕ್ಕೊಳ್ತಿದ್ದೀನಿ. ಅದ್ರ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇದನ್ನು ಯಾವ ರೀತಿ ನುಚ್ಚು ಮಾಡ್ಕೊಳ್ಳೋದು ಅಂತೇಳಿ. ಅದನ್ನು ನೋಡಿ ನೀವು ಬೇಕಾದ್ರೆ ಮನೆಯಲ್ಲಿ ದೋಸೆ ಅಕ್ಕಿ ಅಥವಾ ಊಟದ ಅಕ್ಕಿ ಅಥವಾ ಈ ಥರ ಸಿರಿಧಾನ್ಯ ಅಕ್ಕಿನಲ್ಲಿ ನುಚ್ಚು ಮಾಡ್ಕೊಳ್ಬಹುದು ಈ ಉಪ್ಪಿಟ್ಟನ್ನ. ಅಥವಾ ನುಚ್ಚಿಲ್ಲ ಬೇಡ ಅಂದರೆ ನೀವು ಮಾಮೂಲಿ ರವೆನೇ ಹಾಕ್ಕೊಂಡು ಕೂಡ ಮಾಡಬಹುದು. ನಾನಿಲ್ಲಿ 1 ಕಪ್ಪು ಅಕ್ಕಿ ನುಚ್ಚು ತೊಗೊಂಡಿರೋದ್ರಿಂದ ತರಕಾರಿಗಳೆಲ್ಲ ಸೇರಿದೆ, ಹಾಗಾಗಿ 3 ಕಪ್ ಅಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. ನೀರನ್ನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ತಿದ್ದೀನಿ. ಕೊನೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಕುಕ್ಕರ್ ಕ್ಯಾಪ್ ಹಾಕಿ 1 ವಿಸಲ್ ಕೂಗಿಸ್ಕೊಳ್ತೀನಿ. ನೀವು ಕುಕ್ಕರ್ನಲ್ಲಿ ಮಾಡದೆ ಹೊರಗಡೆ ಪಾತ್ರೆಯಲ್ಲಿ ಮಾಡ್ತೀವಿ ಅಂದರೆ ತರಕಾರಿ ಎಲ್ಲ ಒಗ್ಗರಣೆ ಮಾಡಿದ್ಮೇಲೆ ಅದಕ್ಕೆ ನೀರು ಹಾಕಿ ಬೇಯಿಸ್ಕೊಂಡು ಆನಂತರ ನೀವು ಅಕ್ಕಿ ನುಚ್ಚು ಹಾಕ್ಕೊಳ್ಳಿ. ಅಕ್ಕಿ ನುಚ್ಚು ಅಥವಾ ರವೆ, ನೀವು ಹುರಿದಿರೋಂಥ ರವೆ ಏನು ಬೇಕಾದ್ರೂ ಹಾಕ್ಕೊಳ್ಬೋದು. ತರಕಾರಿ ಹಾಕೋದ್ರಿಂದ ತರಕಾರಿನ ಬೇಯಿಸಿ ಆನಂತರ ನೀವು ಹಾಕೋಬೇಕಾಗುತ್ತೆ. ಅಥವಾ ಒಗ್ಗರಣೆಗೆ ಹಾಕೋದಕ್ಕಿಂತ ಮುಂಚೆನೇ ತರಕಾರಿನ 1 ವಿಸಲ್ ಕೂಗಿಸ್ಕೊಂಡು ಆನಂತರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಸಿಂಪಲಾಗಿ ಮಾಡ್ಕೊಳ್ಬಹುದು. ಇದಕ್ಕೆ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ಬಹುದು ಬೇಕಾದರೆ, ಅಥವಾ ತರಕಾರಿ ಇಲ್ಲದೆ ಪ್ಲೈನ್ ಉಪ್ಪಿಟ್ಟು ಮಾಡ್ತೀವಿ ಅಂದರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.